ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ಶರೀರದೊಳಗೆ ಆತ್ಮನ ಆರೂ ಕಾಣದಂತಿರಿಸಿದೆ, ನೀ ಬೆರೆಸಿದ ಭೇದಕ್ಕೆ ಬೆರಗಾದೆನೆಯ ರಾಮನಾಥ. ಆದ್ಯ ವಚನಕಾರ ಜೇಡರ ದಾಶಿಮಯ್ಯನವರ ವಚನವನ್ನು ಸ್ಮರಣೆಗೈದು, ಗಂಟೆ ನುಡಿಯುವುದೇನಯ್ಯ ನುಡಿಸುವವರಿಲ್ಲದೆ, ಗಾಡಿ ನಡೆಯುವುದೇನಯ್ಯ ನಡೆಸುವವರಿಲ್ಲದೆ, ನೀ ನುಡಿಸಿದಂತೆ ನುಡಿವೆನಯ್ಯ ನೀ ನಡೆಸಿದಂತೆ ನಡೆವೆನಯ್ಯ, ಜಡಮತಿ ಸೇವಕನೆತ್ತ ಬಲ್ಲನಯ್ಯ ಪ್ರಭುದೇವ. ಆಧುನಿಕ ಆದ್ಯವಚನಕಾರ ಅರಡೇಕರ್ ಮಂಜಪ್ಪನವರ ಸಾಲುಗಳನ್ನು ಈ ಸುಂದರ ಸಮಾರಂಭದಲ್ಲಿ ಸಾದರಪಡಿಸಿ, ವಚನ ಪಿತಾಮಹ ಫಕೀರಪ್ಪ ಗುರಪ್ಪ ಅಳಕಟ್ಟಿಯವರಿಗೂ ಹಣೆ ಮಣಿದು, ಸುವರ್ಣಗಿರಿ ಪ್ರಕಾಶನ ಆಯೋಜಿಸಿರುವ ಡಾಕ್ಟರ್ ಚಂದ್ರಶೇಖರ್ ಸುವರ್ಣಗಿರಿ ಮಠ ಅವರ ರಚನೆಯ ಆಧುನಿಕ ವಚನಗಳ ಸಂಕಲನ ನುಡಿ ನೈವೇದ್ಯ ಕೃತಿ ಲೋಕಾರ್ಪಣಾ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರುವ ಉಭಯ ಪೂಜ್ಯರ ಪಾದಕಮಲಗಳಿಗೆ ಶರಣುಗಳನ್ನು ಸಲ್ಲಿಸಿ, ಈ ಕೃತಿ ಲೋಕಾರ್ಪಣೆಗೈದ ಮಾಹಿನಿಯರೇ, ಕಾರ್ಯಕ್ರಮದ ಅಧ್ಯಕ್ಷರೇ, ವಿಶೇಷ ಆಹ್ವಾನಿತರೇ, ಗ್ರಂಥ ದಾಸೋಹಿಗಳೇ, ಮುಖ್ಯ ಅತಿಥಿಗಳೇ, ಪ್ರಕಾಶಕರೇ, ಲೇಖಕರೇ, ಪ್ರಸಾದ ದಾಸೋಹಿಗಳೇ, ಪತ್ರಿಕಾ ಸ್ನೇಹಿತರೇ, ಸೇರಿರುವಂಥ ಸಮಸ್ತ ಸಾಹಿತ್ಯ ಅಭಿಮಾನಿಗಳೇ, ಎಲ್ಲರಿಗೂ ಶರಣಾರ್ಥಿಗಳು. ಈಗಾಗಲೇ ಮಾಂತೇಶ್ ಮಸ್ಕಿ ಸರ್ ಅವರು ಲೋಕಾರ್ಪಣೆ ಮಾಡಿ 4 ಗಟ್ಟಿ ಮಾತುಗಳನ್ನು ಹಾಡಿದ್ದಾರೆ. ಪುಸ್ತಕ ಲೋಕಾರ್ಪಣೆ ಅನ್ನೋದೇ ಒಂದು ನೆಪ. ಇದು ನಾವೆಲ್ಲ ಒಂದು ಕಡೆ ಸೇರಿ ಒಂದಿಷ್ಟು ಚಿಂತನ ಮಂಥನ ಮಾಡೋದು ಬಹಳ ಮುಖ್ಯ. ಸೇರಿಸುವ ಕೆಲಸ ಮಾಡಿದ, ಕೂಡಿಸುವ ಕೆಲಸ ಮಾಡಿದ, ವಚನಗಳ ಕುರಿತು ಒಂದಿಷ್ಟು ಚಿಂತನೆ ಮಾಡಲು ಅವಕಾಶ ಕಲ್ಪಿಸಿದ ಸುವರ್ಣಗಿರಿ ಪ್ರಕಾಶನಕ್ಕೆ ಮೊದಲು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕು. ಸುವರ್ಣಗಿರಿ ಮಠವರು ಅವರೊಳಗೊಬ್ಬ ವೈದ್ಯನಿದ್ದಾನೆ, ಯಾಕೆಂದರೆ ಓದಿಕೊಂಡಿದ್ದಾರೆ ಆ ಕ್ಷೇತ್ರದಲ್ಲಿ. ಸುವರ್ಣಗಿರಿ ಮಠರೊಳಗೊಬ್ಬ ಕವಿ ಇದ್ದಾನೆ. ಈ ಸಂಕಲನದಲ್ಲಿ ಅಣ್ಣ ಬಸವಣ್ಣನ ಕುರಿತು ಒಂದು ಕವನ ಕೂಡ ಸೇರಿಸಿದ್ದಾರೆ. ಸುವರ್ಣಗಿರಿ ಮಠರ ಅವರೊಳಗೊಬ್ಬ ಗಜಲ್ಕಾರರಿದ್ದಾರೆ. ಇದರೊಳಗೆ ಕೊನೆಗೆ ಒಂದು ಗಜಲನ್ನು ಇಟ್ಟಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಇವರೊಳಗೊಬ್ಬ ಆಧುನಿಕ ವಚನಕಾರನು ಕೂಡ ಇದ್ದಾನೆ. ಅದಕ್ಕೆ 101 ವಚನಗಳನ್ನು ಇದರಲ್ಲಿ ಬರೆದಾನೆ. 101 ಅಂತ ಯಾಕೆ ಮಾಡ್ಯಾರ ಗೊತ್ತಿಲ್ಲ, ಒಟ್ಟು 101 ಅದ. ವೃತ್ತಿಯಿಂದ ನಮಗೆಲ್ಲ ಗೊತ್ತಿದ್ದಾಗೆ ವೈದ್ಯರು, ಪ್ರವೃತ್ತಿಯಿಂದ ಕವಿಗಳು ಹೌದು, ಬರಹಗಾರರು ಹೌದು, ಆಧುನಿಕ ವಚನಕಾರರು ಹೌದು. ಈ ಬರಹಗಾರನನ್ನು ಮತ್ತು ಆ ಕೃತಿಯನ್ನು ಸೃಜನಶೀಲ ಲೋಕಕ್ಕೆ ಒಬ್ಬ ನಾನೂ ಬರಹಗಾರನಾಗಿ ಭಾಳ ಪ್ರೀತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಜೋರಾದ ಚಪ್ಪಾಳೆ ಇಡಬೇಕು ಈ ಕೃತಿಗೂ ಮತ್ತು ಆ ಕೃತಿಕಾರರಿಗೂ. ಆಮೇಲೆ ಈ ಕೃತಿಯಲ್ಲಿ ಏನದ ಅಂತ ಒಂದು ಸ್ವಲ್ಪ ಮಾತಾಡಿ, ಪೂಜ್ಯರು ಬೇರೆ ಕೆಲಸಕ್ಕೆ ಹೋಗ್ತಾರೆ ಅಂತೆ, ಒಂದು 20 ನಿಮಿಷದಲ್ಲಿ 15 ನಿಮಿಷದಲ್ಲಿ ಒಂದು ಮಾತು ಮುಗಿಸ್ಬಿಡ್ತೀನಿ. ನಾನು ಆ್ಯಕ್ಚುಲಿ ಗುರುಗಳಿಗೆ ಹಾಡಿದ ಮೇಲೆ ನಾನು ಹಾಡ್ಬೇಕಂತ ಮಾಡಿದ್ದೆ. ಅವರಿಲ್ಲ, ನೀವು ಹಾಡು ಆಮೇಲೆ ನಾನು ಹಾಡ್ತೀನಿ ಅಂದರು. ಇದು ಅವ್ರು ನಮ್ಮಿಬ್ಬರ ಮಧ್ಯೆ ಮಾತಾಡಿದ್ದು ನಿಮ್ಗೆ ಹೇಳ್ಬೇಕಲ್ಲ, ಮತ್ತೇನು ಮಾತಾಡಿದ್ರು ಅಂತ ಗೊತ್ತಾಗಬೇಕು. ಇದೇ ವಚನಕಾರರ ನಿಲುವು. ಇದರೊಳಗೆ 101 ವಚನಗಳು ಈಗಾಗಲೇ ಹೇಳಿದ್ದೀನಿ. 116 ಪುಟಗಳುಳ್ಳ ಈ ಪುಸ್ತಕದ ಬೆಲೆಯನ್ನು 150 ರೂಪಾಯಿಗೆ ನಿಗದಿಗೊಳಿಸ್ಯಾರ. ಈ 150 ರೂಪಾಯಿಯನ್ನು ನಾನು ಮೊದಲು ಸುವರ್ಣಗಿರಿ ಮಠ ಅವರಿಗೆ ಕೊಟ್ಟು ಈ ಪುಸ್ತಕ ಖರೀದಿ ಮಾಡ್ತೀನಿ. ಸುವರ್ಣಗಿರಿ ಮಠ ಅವರು ವೇದಿಕೆಗೆ ಇಲ್ಲಿ ಬರಬೇಕು, ಪುಸ್ತಕ ನೀವು ಕೊಡಬೇಕು. 150 ರೂಪಾಯಿ ನಾನು ನಿಮ್ಗೆ ಕೊಡ್ತೀನಿ, ಬರ್ರಿ. ಯಾಕಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಓಕೆ,
ಈ ಕೃತಿ ಕುರಿತು ಮಾತಾಡೋಕೆ ಹಚ್ಚಾರ ಅಂದಮೇಕೆ ನನಗೊಂದು ಕೃತಿ ಕೊಟ್ಟರು ಆಲ್ರೆಡಿ, ಮತ್ತೊಂದು ಕೃತಿನೂ ಬಿಡುಗಡೆ ಮಾಡೋಕೆ ಕೊಟ್ಟರು, ಎರಡಾದವು. ಅದಕ್ಕೆ ಒಂದು ಅವ್ರಿಗೆ ವಾಪಸ್ ಕೊಟ್ಟೀನಿ. ಈ ರೊಕ್ಕ ಕೊಟ್ಟದ್ದು ಮನೆಗೆ ಒಯ್ತೀನಿ. ಇಲ್ಲಿ ಬಂದಂಥವ್ರು ಎಲ್ಲರೂ ಕೂಡ ನಾನು ಯಾಕೆ ಕೊಟ್ಟಿನಿ ಅಂತ ಗೊತ್ತಾಗ್ಯದ ಅಂತ ಅಂದ್ಕೊಂಡೀನಿ. ಪುಸ್ತಕ ಸಂಸ್ಕೃತಿಯನ್ನು ಎತ್ತಿ ಹಿಡಿಬೇಕಾದ್ರೆ ಒಂದಿಷ್ಟು ನಿಮ್ಮೊಳಗೆ, ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ, ನಿಮಗೆ ಶಿಕ್ಷಣ ಜೊತೆಗೆ ಒಂದಿಷ್ಟು ಸಂಸ್ಕಾರ ಇರಬೇಕಾದ್ರೆ ದಯಮಾಡಿ ನೀವು ಇಲ್ಲಿಂದ ಹೋಗುವಾಗ ಒಂದು ಪುಸ್ತಕವನ್ನು ಖರೀದಿ ಮಾಡಿ ಹೋಗಬೇಕು ಅನ್ನೋದು ನನ್ನ ಕಳಕಳಿ ಇದೆ. ಯಾಕಂದರೆ ಪುಸ್ತಕ ಖರೀದಿಸಿದರೆ ಸುವರ್ಣಗಿರಿ ಮಠ ಅವರಿಗೆ ಗೌರವಿಸಿದಂತೆ. ಸುವರ್ಣಗಿರಿ ಮಠ ಅವರಿಗೆ ಗೌರವಿಸಿದರೆ ವಚನಗಳಿಗೆ ಗೌರವಿಸಿದಂತೆ. ವಚನಗಳಿಗೆ ಗೌರವಿಸಿದರೆ ಬದುಕಿಗೆ ಗೌರವಿಸಿದಂತೆ. ವಚನ ಅಂದರೆ ಬೇರೆ ಏನಿಲ್ಲ, ನಮ್ಮ ಬದುಕದು. ಆದಿ ತಪ್ಪಿದ ಸಮಾಜವನ್ನು ಸರಿದಾರಿಗೆ ತರಬೇಕನ್ನೋ ಕಾರಣಕ್ಕೆ ಅಂಬಿಗರ ಚೌಡಯ್ಯ ಭಾಳ ಕಠೋರವಾದ ಮಾತುಗಳನ್ನು ಬಳಸಿ ಮಾತಾಡ್ತಾನೆ. ಸಾತ್ವಿಕ ಸಿಟ್ಟಿದೇವಿನ ಅವರಿಗೆ ಬರೀ ಸಿಟ್ಟಿಲ್ಲ, ಅವರಿಗೆ ಒಳ್ಳೆಯ ಮಾತುಗಳನ್ನು ಆಡಿ ಭಾಳ ಮೃದುವಾಗಿ ವಚನಗಳು ಇದ್ದಾವೆ, ಭಾಳ ಕಠೋರವಾದ ವಚನಗಳಿದ್ದಾವೆ. ಈಗಾಗಲೇ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಈ ಪುಸ್ತಕ ಸುರಿದು ಮಾತಾಡಿ ಮತ್ತೆ ಒಂದೆರಡು ವಚನ ಹೇಳಿಬಿಡ್ತೀನಿ. ನಾನು ಭಾಳಷ್ಟು ಇತ್ತು, ಅದನ್ನು ಬಿಡ್ತೀನಿ ಇಲ್ಲಿಗೆ. ಈ ಪುಸ್ತಕದ ಮುಖಪುಟವನ್ನು ಅರುಣ್ ಕುಮಾರ್ ಅವರು ಬೆಂಗಳೂರು ಸುಂದರವಾಗಿ ವಿನ್ಯಾಸಗೊಳಿಸಿದ್ದಾರೆ. ಈ ಕೃತಿಯ ಲೇಖಕರು ಈ ಕೃತಿಯನ್ನು ಅವರ ತಂದೆಯವರಾದ ನರಸಿಂಹ ಸರ್ ಮಾತಾಡ್ತಿದ್ರು. ಈಗ ಅವರು ಕುದುರೆ ಮ್ಯಾಗ ಬರ್ತಿದ್ರು ಅಂತ, ಕುದುರೆ ಮೇಗೆ ಹೋಗ್ತಿದ್ರು ಅಂತ. ಆ ಸಾಂಬಯ್ಯ ಸ್ವಾಮಿ ಅವರಿಗೆ, ತಂದೆಯವರಿಗೆ ಒಬ್ಬ ಲೇಖಕ ಆ ಕೃತಿಯನ್ನು ಅರ್ಪಣೆ ಮಾಡಿದ್ದಾನೆ. ಅವರ ತಾಯಿಯವರಾದಂಥ ರಾಚಮ್ಮನವರು ಈ ಕಾರ್ಯಕ್ರಮಕ್ಕೆ ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟನೆ ಮಾಡಿದಾರಲ್ಲ, ಇದು ದೊಡ್ಡ ವಚನ ಅಂತ ನಾನು ಅನ್ಕೊಂಡ್ಬಿಟ್ಟಿನಿ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನಲ್ಲದೆ ಮತ್ತಾರಿಲ್ಲವಯ್ಯ. ಇದು ವಚನದ ಹಾಳ ಬೇರೆ. ಇದು ನಾನು ಮೇಲಾರ್ಥವಾಗಿ ಹೇಳಬೇಕಾದ್ರೆ, ಎತ್ತವರನ್ನು ಈ ರೀತಿ ಪೂಜನೀಯ ಸ್ಥಳದಲ್ಲಿ ಕೂಡಿಸಿ ಒಂದು ಸಮಾಜಕ್ಕೆ ಮಾದರಿಯಾಗೋದಿದೆಯಲ್ಲ, ಅದು ಇವತ್ತಿನ ಅವಶ್ಯಕತೆ ಇದೆ ಅಂತ ನಾನಾದರೂ ಕೂಡ ಭಾವಿಸ್ಕೊಳ್ತೀನಿ. ಜೊತೆಗೆ ನೋಡಿ, ಅವ್ರ ಮನಸ್ಸು ಮಾಡಿದರೆ ಭಾಳ ವಿಚಿತ್ರ, ಇಲ್ಲೆಲ್ಲ ಭಾಳ ಮಜಾ ನಡೆದದು. ಅವ್ರ ಮನಸ್ಸು ಮಾಡಿದರೆ ಈ ನಿಮಗೆಲ್ಲರಿಗೂ ದಾಸೋಹ ಮಾಡೋಷ್ಟು ಶಕ್ತಿ ಅದ. ಮನಸ್ಸು ಮಾಡಿದರೆ ಈ ಪುಸ್ತಕಕ್ಕೆ ಎಷ್ಟು ಮುದ್ರಣ ಖರ್ಚು ಬೇಕೋ ಅಷ್ಟು ಖರ್ಚು ಅವರೇ ಮಾಡೋಷ್ಟು ಶಕ್ತರದವರು. ಈಗಾಗಲೇ ಮಾಂತ್ಯ ಸರ್ ಹೇಳಿದ್ರಲ್ಲ, ಅವರು ನೋವು ಉಂಡಿಲ್ಲ. ಆ ಸಂತೋಷದ ಗಳಿಗೆಯಲ್ಲಿ ಕೂಡ ಎಲ್ಲರನ್ನು ಕರ್ಕೊಂಡು ಒಂದು ಪುಸ್ತಕ ಮಾಡಬೇಕಂತಿದೆಯಲ್ಲ, ಅದು ತುಂಬ ಖುಷಿಯಾದ ಕೆಲಸ. ಅವರ ಅಕ್ಕನ ಮಗ, ತಮಗೆಲ್ಲ ಪರಿಚಯ, ಅಕ್ಕನ ಮಗ ಅಳಿಯ ಈ ಪುಸ್ತಕದ ಗ್ರಂಥದಾಸೋಹಿಗಳಾಗಿದ್ದಾರೆ. ಇಲ್ಕಲ್ ಮಹಾಂತಪ್ಪಗಳು ಈಗಿದಾರಲ್ಲ ಪೂಜ್ಯರು, ಅವರು ಇದಕ್ಕೆ ನುಡಿ ಮಂಗಳ ಅಂತ ಬರೆದಿದ್ದಾರೆ. ಚಿಕ್ಕಲಪರ್ವಿ ಪೂಜ್ಯರು ಬೆನ್ನುಡಿ ಬರೆದಿದ್ದಾರೆ. ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದಂಥ ಡಾಕ್ಟರ್ ನಿಷ್ಠೆ ರುದ್ರಪ್ಪನವರು ಮುನ್ನುಡಿಯ ಮಾತುಗಳನ್ನು ಆಡಿದ್ದಾರೆ. ಮಠಮಾರಿ ಶಂಕರಪ್ಪನವರು ಇಲ್ಲಿದ್ದಾರೆ, ಚಿಕ್ಕಗೌಡರು, ಅವರು ದೊಡ್ಡ ಮಾತುಗಳನ್ನು ಇಲ್ಲಿ ಆಶಯದಲ್ಲಿ ನುಡಿದಿದ್ದಾರೆ. ಇದಿಷ್ಟು ಪುಸ್ತಕದ ತಾಂತ್ರಿಕ ಪುಟಗಳ ಮಾಹಿತಿ. ಇನ್ನೂ ನಾನು ವಚನಕ್ಕೆ ಹೋಗಿಲ್ಲ. ಇನ್ನು ಮುಂದುವರೆದು ಇಲ್ಲಿ ಜ್ಞಾನದಾಸೋ ಮತ್ತು ಅನ್ನದಾಸೋ ಎರಡು ನಡೆದವು. ಇಷ್ಟೊತ್ತನ ಬರೀ ನಾನು ನೆತ್ತಿಗೆ ಬುತ್ತಿಯನ್ನು ಕಟ್ಟಿಕೊಡುವಂಥ ಕೆಲಸ ಮಾಡ್ತಿರಕ್ಕಂಥ ಡಾಕ್ಟ್ರಿಗೆ ಜೋರಾದ ಚಪ್ಪಾಳೆ ಒಂದಿಗೆ ಅಭಿನಂದಿಸಿ ಅಂತ ಹೇಳಿದೆ. ಬಂದವರಿಗೆಲ್ಲ ಹೊಟ್ಟೆ ಗಟ್ಟಿ ಮಾಡಲಿಕ್ಕೆ ತ್ರಯಂಬಕೇಶ ಮೇಧ ಅವರು ತಯಾರಾಗ್ಯಾರಲ್ಲ, ಅವರಿಗೂ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು, ಭಾಳ ಮುಖ್ಯ ಇದೆ. ಹೊಟ್ಟೆ ತಾಳ ಹಾಕುವಾಗ ಬುದ್ಧಿ ಕೆಲಸ ಮಾಡೋದಿಲ್ಲ ಅಂತಾನೆ ಪಾಟೀಲ್ ಪುಟ್ಟಪ್ಪ. ಆ್ಯಕ್ಚುಲಿ ಪಾಟೀಲ್ ಪುಟ್ಟಪ್ಪನವ್ರ ಮಾತು ಅಂದರೆ ಏನು ಗೊತ್ತಾ, ಹೊಟ್ಟೆ ತಲೆಯನ್ನಾಳುತ್ತದೆ ವಿನ ತಲೆ ಹೊಟ್ಟೆಯನ್ನಾಳುವುದಿಲ್ಲ ಅಂತ. ಉಪದೇಶ ಹೊಟ್ಟೆ ತುಂಬಿಸೋದಿಲ್ಲ, ಯಾರು ಹಸಿದಾರೆ ಅವರಿಗೆ ಸಹಾಯ ಮಾಡುವಂಥ ಕೈಗಳು ಮುಂದೆ ಬರಬೇಕಾಗಿದೆ ಅನ್ನುವಂಥ ಮಾತು. ಇತ್ತೀಚಿನ ದಿನಮಾನಗಳಲ್ಲಿ ಅನೇಕ ಬರಹಗಾರರು ಈ ವಚನವನ್ನು ಒಂದು ಮಾಧ್ಯಮವನ್ನಾಗಿ ಬಳಸಿಕೊಂಡು ವಚನಗಳನ್ನು ರಚನೆ ಮಾಡುವಂಥ ಕೆಲಸ ಇರೋದಲ್ಲ. ಸರ್ ಹೇಳಿದ್ರಲ್ಲ, ಈಗ ವಚನ ಅಂದರೆ ನಾವು 12ನೇ ಶತಮಾನಕ್ಕೆ ಹೋಗ್ತೀವಿ ಅಂತ. 12ನೇ ಶತಮಾನದ ಶರಣರಿಂದ ಪ್ರಾರಂಭವಾದ ಈ ವಚನ ವಾಹಿನಿ ಇನ್ನೂ ಬತ್ತದೆ, ಅದು ಜೀವಂತವಾಗಿ ಹಾಗೆ ಹರಿತಾ ಇದೆಯಲ್ಲ, ಅದಕ್ಕೆ ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು. ಆದರೆ ಆಧುನಿಕ ವಚನಕಾರರ ವಚನಗಳು 12ನೇ ಶತಮಾನದ ವಚನಕಾರರಿಗೆ ಹೋಲಿಸಿದರೆ ಸತ್ವದ ದೃಷ್ಟಿಯಿಂದ ಮತ್ತು ಆಳದ ದೃಷ್ಟಿಯಿಂದ ಸರಿಸಾಟಿ ಆಗಲಾರವು ಎನ್ನುವ ಅಪವಾದವು ನಮ್ಮ ಮೇಲೆ ಇರೋದರಿಂದಾಗಿ
ಅದನ್ನು ಒಂದಿಷ್ಟು ನಾವು ಆತ್ಮಾವಲೋಕನ ಮಾಡಿಕೊಂಡು ನಾವೆಷ್ಟು ವಚನಗಳು ಬರೆದಿದ್ದೇವೆ, ಈಗ ಹೇಳಿದ 101 ವಚನ 101 ವಚನ, ನಾವು ಎಷ್ಟು ವಚನಗಳು ಬರೆದಿದ್ದೇವೆ ಅನ್ನೋದು ಬಹಳ ಮುಖ್ಯನೇ ಆಗೋದಿಲ್ಲ. ಇಲ್ಲಿ ಸಂಖ್ಯೆಗಿಂತ ಭಾಳ ಸತ್ವ ಭಾಳ ಮುಖ್ಯ ಆಗಿರಬೇಕು. ಇಲ್ಲಿ ನಮಗೆ ಲದ್ದೆಯ ಸೋಮಯ್ಯ ಅಂತ ಒಂದೇ ವಚನ ಬರೆದನ್ರಿ. ನಮಗೆ ಅವ್ರು ಎಷ್ಟು ಬರೆದಾರೆ ಗೊತ್ತಿಲ್ಲ, ನಮಗೆ ಲಭ್ಯವಿದ್ದದ್ದು ಮಾತ್ರ ಒಂದೇ ವಚನ ಬರೆದಾರೆ. ಒಂದು ವಚನ ನೋಡಿ, ವಚನ ಪರಂಪರೆಯನ್ನು ಹೇಳುವಾಗ, ವಚನ ನಡೆದು ಬಂದ ಬಗೆ ಹೇಳುವಾಗ ನಮಗೊಂದಿಲ್ಲ ಒಂದು ರೀತಿ ಕಾಡುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ಲದ್ದೆಯ ಸೋಮಯ್ಯ. ಅವರು ಒಂದು ವಚನ 1 ಗಂಟೆ ಬೇಕು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ. ಆವ ಕಾಯಕವಾದೊಡು ಸ್ವಕಾಯಕವ ಮಾಡಿ ಗುರುಲಿಂಗ ಜಂಗಮದ ಮುಂದಿಟ್ಟು ಒಕ್ಕುದ ರೈಸಿ ಮಿಕ್ಕುದ ಕೈಗೊಂಡು ವ್ಯಾಧಿ ಬಂದರೆ ನರಳು ಬೇನೆ ಬಂದರೆ ಹೊರಲು ಜೀವ ಓದಡೆ ಸಾಯಿ ಇದಕ್ಕ ದೇವರ ಅಂಗೇಕೆ ಬಾಪು ಲದ್ದೆಯ ಸೋಮ ಅಂತಾನೆ. ಇಲ್ಲಿ ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯ ಅಂದರೆ ಸಕ್ಕರೆಯ ಸವಿಯಂತೆ ಸೊಗಸು, ಜೇನಿನಂತೆ ಮಧುರ. ವಚನಾನುಭವದ ಆನಂದ ಅದು ಅನುಭವಿಸೋದಕ್ಕೆ ಗೊತ್ತಿರ್ತದೆ. ವಚನಾನುಭವದ ಆನಂದ ಸಾಗರದಷ್ಟು ಇರಿದು ಅನ್ನುವಂಥ ಮಾತಿದೆ. ಅಂಥ ಶರಣರ ವಚನಗಳಲ್ಲಿ ಏನಿತ್ತು, ಈಗಿನ ವಚನಗಳಲ್ಲಿ ಏನಿದೆ ಅಂದರೆ ಬಾಳನ್ನು ಬೆಳಗಿಸುವ ಸದ್ಗುಣಗಳಿವೆ, ಸುಂದರವಾದ ಸಂಸಾರ, ಸುಂದರವಾದ ಬದುಕನ್ನು ಹೇಗೆ ಮಾಡಬೇಕನ್ನುವಂಥ ಸೂತ್ರಗಳಿವೆ, ಉನ್ನತ ಮೌಲ್ಯಗಳ ಜ್ಞಾನದ ರಾಶಿ ವಚನ ಸಾಹಿತ್ಯದಲ್ಲಿ ಅಡಗಿದೆ. ಹೇಳೋರೆಲ್ಲರೂ ಹೇಳುವಾಗ್ಯಾರ್ರಿ. ಈಗ ಬರೆಯೋರೆಲ್ಲರೂ ನಾವು ಬರ್ಕೊಂತ ಹೊಂಟೀವಿ, ಮಾತಾಡೋರೆಲ್ಲ ಮಾತಾಡ್ಕೊಂತ ಹೊಂಟೀವಿ. ಒಂದು ಸತ್ಯ ಇದೆ ಇಲ್ಲಿ, ಹೇಳುವುದು ಬೋಳು ಕೇಳುವುದು ಬೋಳು. ಹೇಳುವುದು ಬೋಳು ಕೇಳುವುದು ಬೋಳು, ಹೇಳುವವ ಕೇಳುವವ ಅರಿಯದಿದ್ದಡೆ ಜಾಳು ಬೋಳು ಕಾಣ ರಾಮನಾಥ ಅಂತಾರೆ. ಹೇಳ್ಬೇಕನ್ನ ಲೆಕ್ಕಕ್ಕೆ ನಾವು ಹೇಳ್ಕೊಂತವಾದೀವಿ, ಕೇಳ್ಬೇಕನ್ನ ಲೆಕ್ಕಕ್ಕೆ ನಾವು ಕೇಳ್ಕೊಂತವಾದೀವಿ ಅಂದರೆ ಹೇಳುವ ಕೇಳುವ ಕ್ರಿಯೆ ನಡೆದದೆ, ಅರಿತು ಆಚರಿಸುವಂಥ ಕ್ರಿಯೆ ಇಲ್ಲಿಗೆ ಸರ್ ಕಳಬೇಡ ಕೊಲಬೇಡ. ಅದ್ರಾಗೇನದಪ್ಪ ಭಾಳ ಸರಳ, ಅದು ಬರೀ ಸರಳಾದ ಕರೆ, ಅದರ ಆಚರಣೆ ಮಾಡಬೇಕಲ್ವ. ತಾನು ಆಚರಿಸಲಾಗದ ವಿಷಯಗಳನ್ನು ಇನ್ನೊಬ್ಬರಿಗೆ ಆಚರಿಸಿ ಎಂದು ಹೇಳುವವನೊಬ್ಬ ಅವಿವೇಕಿ ಅಂತಾನೆ ಸಾಕ್ರೆಟಿಸ್. ಮಾದಾರ ಚೆನ್ನಯ್ಯ ನಡೆ ನೋಡಿ ಸಿದ್ಧಾಂತವಾದಲ್ಲಿ ಕುಲವಲೆ ಸೂತಕವಿಲ್ಲ, ನುಡಿಲೇಸು ನಡೆಯದ ಮಾವಾದಲ್ಲಿ ಅದು ಬಿಡುಗಡೆ ಇಲ್ಲದ ಒಲೆ. ನುಡಿ ಚಂದಿತ್ತು, ನಡಿ ಚಂದಿಲ್ಲ ಅಂದರೆ ಅದನ್ನ ಯಾರು ಕೇಳ್ತಾರೆ? ಕೊಡಿ, ಪ್ಲಾಸ್ಟಿಕ್ ಹೂವು, ಪರಿಮಳವಿಲ್ಲದ ಪುಷ್ಪ ಅಂತ. ನಡೆ ನುಡಿ ಸಿದ್ಧಾಂತವಾಗಬೇಕು, ಅದು ವಚನಕಾರರ ಆಶಯವಾಗಿತ್ತು ಅನ್ನುವಂಥ ಮಾತು. ವಚನ ಅಂದರೆ ಕವಿತೆ ಬರೆಯೋದು ಅಲ್ಲ, ವಚನ ಅಂದರೆ ಪದ್ಯ ಅಂತ ಅಲ್ಲ. ಇಲ್ಲಿ ವಚನ ಎಂದರೆ ಕೇವಲ ರಚನೆಗಳಲ್ಲ, ವಚನ ಎಂದರೆ ಅಂತರಂಗದ ಅರಿವಿನ ದೀಪ. ನಾನು ಏನು ಬರೆದೀನಿ ಅದನ್ನು ನಡಿಬೇಕು, ನಾನೇನು ನಡಿತೀನಿ ಅದನ್ನು ಬರೀಬೇಕು. ವಚನಕಾರರು ಬರೆದಂತೆ ಬದುಕಿದರು, ಬದುಕಿದಂತೆ ಬರೆದರು. ಆ ಕಾರಣಕ್ಕೆ ಸಾಂಸ್ಕೃತಿಕ ನಾಯಕ ಬಸವಣ್ಣ ಆಗಿದ್ದಾನೆ, ಅನೇಕ ವಚನಕಾರರಾಗಿದ್ದಾರೆ. ಅಂದಿನ ಶರಣರ ವಚನಗಳು, ಇಂದಿನ ಆಧುನಿಕ ವಚನಗಳು ಬಿಟ್ಟು ಬಿಡ್ರಿ ಬೇಕಾದ್ರೆ. ಅಂದಿನ ಶರಣರ ವಚನಗಳು ಇಂದು ನಮಗೆಷ್ಟು ಹತ್ತಿರ ಎಂದು ನಾವೆಲ್ಲರೂ ವೇದಿಕೆ ಮೇಲೆ ಕುಂತವರು, ವೇದಿಕೆ ಮುಂಭಾಗದಾಗ ಕುಂತವರು, ಶರಣರ ವಚನಗಳು ಇಂದು ನಮಗೆಷ್ಟು ಹತ್ತಿರ ಎಂದು ಆತ್ಮಾವಲೋಕನ ಮಾಡಿಕೊಂಡರೆ ಪ್ರತಿಯೊಬ್ಬರಿಗೂ ಉತ್ತರ ದೊರೆಯುತ್ತದೆ. 2 ಮಾತೇ ಇಲ್ಲದರೊಳಗೆ. 4 ದಾರಿಯ ಸಂಗಮದಲ್ಲಿ ಬಸವಣ್ಣನ ಮೂರ್ತಿ ಎತ್ತರವಾಗಿ ನಿಲ್ಲಿಸಿದ್ದೇವೆ. ಆದರೆ ಬಸವಣ್ಣ ನಮಗೆಷ್ಟು ಹತ್ತಿರ? ಬಹಳ ಮುಖ್ಯವಾಗಿ ಪ್ರಶ್ನೆ ಮಾಡಿಕೊಳ್ಬೇಕಾಗಿದೆ. ಇಲ್ಲಿ ನಾವು ಒಂದು ಮಾತು, ದಯವೇ ಧರ್ಮದ ಮೂಲ, ಮಾನವನೇ ಮಹಾದೇವ. ದಯವೇ ಧರ್ಮದ ಮೂಲ, ಮಾನವನೇ ಮಹಾದೇವ. ಕಾಯಕವೇ ಕೈಲಾಸ ಎಂದು ಸಾರಿದ ಬಸವ, ಆಗಲಿಲ್ಲ ನಮಗೆ ಆದರ್ಶ. ಅದಕ್ಕೆ ತಪ್ಪೇ ಇಲ್ಲ ಇನ್ನು ಸಂಘರ್ಷ, ಅದಕ್ಕೆ ತಪ್ಪೇ ಇಲ್ಲ ಇನ್ನು ಸಂಘರ್ಷ. 21ನೇ ಶತಮಾನದಲ್ಲಿ ಕೂಡ ಬಸವಣ್ಣನ ವಚನಗಳು, ಇವತ್ತು ಆಧುನಿಕ ವಚನಗಳು ಯಾಕೆ ನಮಗೆ ಮುಖ್ಯತೆಯನ್ನು ಪಡಿತವೆ ಅಂದರೆ ಈ ಕಾರಣಕ್ಕಾಗಿಯೇ.
ಪ್ರತಿದಿನ ವಚನಗಳನ್ನು ನಾವು ಮಾತಾಡ್ತಾ ಹೋದರೆ, ಮನೆಯಲ್ಲಿ ಮಕ್ಕಳ ಮುಂದೆ ಓದ್ತಾ ಹೋದರೆ ಅವರಿಗೆ ಅರ್ಥ ಆಗ್ತದೋ ಬಿಡ್ತದೋ ಗೊತ್ತಿಲ್ಲ, ಅದನ್ನು ಓದಕ್ಕನ ಟೈಮ್ ಪಾಸ್ ಮಾಡ್ತಾರಲ್ಲ ಅವರು. ಎಷ್ಟೋ ಕೆಟ್ಟ ಕೆಲಸ ಮಾಡೋ ಬದಲಿ ವಚನ ಓದಕ್ಕನ ಟೈಮ್ ಪಾಸ್ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ದಯಮಾಡಿ ಈ ವಚನ ಪುಸ್ತಕವನ್ನು ತಾವೆಲ್ಲ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಒಂದು ವಚನ ಭಾಳ ಕಷ್ಟ. ಅವ್ರು ಹೇಳಿದ್ರಲ್ಲ ಈಗ, ಆ ಹೋಮಕುಂಡದಲ್ಲಿ ನಾವೆಲ್ಲ ಹಾಕಿಬಿಟ್ರೆ ಭಾಳ ಚಂದ ಆಗ್ತೀವಿ ಅಂತ ಹೇಳಿದರು ಸರ್ ಅವರು. ಬರೀ ಅದು ಹಾಕಾರ ಯಾರು? ಭಾಳ ಮುಖ್ಯವಾಗಿ ನಾನೇ ಹಾಕ್ಬೇಕಲ್ವಾ? ನನ್ನಲ್ಲಿರ್ತಕ್ಕಂಥ ಅಜ್ಞಾನವನ್ನು, ನನ್ನಲ್ಲಿರ್ತಕ್ಕಂಥ ಈಗ ಮಾತೆತ್ತಿದ್ರೆ ಈ ಪುಸ್ತಕದಾಗ ಏನಾದ್ರು ಗೊತ್ತೇನ್ರಿ? ಅರಿಷಡ್ವರ್ಗಗಳನ್ನು ಬಿಡ್ಬೇಕು, ಆಸೆ ವ್ಯಾಮೋಹ ಬಿಡ್ಬೇಕು, ಅದರಿಂದ ಎಲ್ಲರೂ ದೂರ ಬರಬೇಕು. ಆಮೇಲೆ ಭಾಳ ಖುಷಿ ಪಡೋ ಸಂಗತಿ ಇದ್ದರೆ ಸೋಣಗಿರಿ ಮಟ್ಟಿಗೆ ಭಾಳ ಥ್ಯಾಂಕ್ಸ್ ಹೇಳ್ಬೇಕು. ನೀವೆಲ್ಲ ಭಾಳ ಜನ ಸಮಸ್ಯೆಗಳ ಕುರಿತು ಬರೀತಾರೆ, ಹಂಗ ಹಿಂಗಂತ ಬರೀತಾರೆ. ಇವ್ರು ಹಂಗಿಲ್ಲ, ಇವರು ಪ್ರಶ್ನೆನೂ ಅವರೇ ಹಾಕ್ತಾರೆ, 2 ಸಾಲಿನಾಗ ಉತ್ತರ ಅವರೇ ಕೊಟ್ಬಿಡ್ತಾರೆ. ಬೆಂಕಿನಾದ ಈ ಪುಸ್ತಕದಾಗ ಬೆಳಕಾದ. ಬೆಂಕಿ ಅಂದರೆ ಸಮಸ್ಯೆ, ಬೆಳಕಂದ್ರೆ ಪರಿಹಾರ. ಈ ಬೆಂಕಿ ಬೆಳಕಿನ ಈ ನುಡಿ ನೈವೇದ್ಯವನ್ನು ಇಟ್ಕೊಂಡು ನಾವು ಓದೋದಾದರೆ, ಮಾತಾಡೋದಾದರೆ ಭಾಳ ಚಂದ. ಶಾಲೆಯ ಪದಾರ್ಥಗಳ ತ್ಯಜಿಸುವುದಲ್ಲ ನೇಮ. ಮುಂದೆ ಹೇಳ್ತೀನಿ ಅದು ಏನಂತ. ಕ್ಷೀರ ಪದಾರ್ಥಗಳ ವರ್ಜಿಸುವುದಲ್ಲ ನೇಮ. ಅರಿಷಡ್ವರ್ಗಗಳ ತ್ಯಜಿಸಿ ಆಸೆ ಲಾಲಸೆಗಳ ವರ್ಜಿಸುವುದೇ ನಿಜ ನೇಮ ಎಂದ ಸೋಮಶಂಕರ. ಇದು ಹೇಳೋಕ್ಕೆ ಭಾಳ ಮಜಾ ಇದೆ. ಏನದು? ಶಾಲೆ ಪದಾರ್ಥಗಳ ವರ್ಜಿಸುವುದಲ್ಲ ಅಂದರೆ ಈ ಭೂಮಿಯಿಂದ, ಈ ಕೃಷಿಯಿಂದ ಬಂದಂಥ ಈ ಪದಾರ್ಥ, ಅಕ್ಕಿ ಇರ್ಬೋದು, ಗೋಧಿ ಇರ್ಬೋದು, ಜೋಳ ಇರ್ಬೋದು, ಆ ಪದಾರ್ಥದಿಂದ ಮಾಡಿದಂಥ ಅಡುಗೆ ಬಿಡೋದು ನಿಯಮ ಅಲ್ಲ. ಭಾಳ ಜನ ನಾನು ಚಪಾತಿ ಉಣೋದಿಲ್ಲ, ನಾನು ರೊಟ್ಟಿ ಉಣೋದಿಲ್ಲ, ಅದು ಉಣೋದಿಲ್ಲ, ನಾನು ಬದ್ನಿಕಾಯಿ ಬಿಟ್ಟಿನಿ, ನಾನು ಅದು ಬಿಟ್ಟಿನಿ, ಇದು ಬಿಟ್ಟಿನಿ ಅಂತ ಮಾತಾಡ್ತೀವಿ ನಾವೆಲ್ಲ. ಅದಷ್ಟೇ ನಿಯಮ ಅಲ್ಲ ಅಂತಾರೆ, ಅದು ಪದ್ಧತಿ ಅಲ್ಲ. ಮುಂದೆ ಹೇಳ್ತಾರೆ, ಕ್ಷೀರ ಪದಾರ್ಥಗಳಿಂದ ಮಾಡಿದ್ದು ಊಟ ಮಾಡಲಾದ್ರೆ ಅದು ನಿಯಮ ಅಲ್ಲ. ಹಾಲಿನಿಂದ ನಾವೇನು ತಯಾರು ಮಾಡ್ತೀವಿ ಆ ರೀತಿಯಾಗಿ ಆ ಪದಾರ್ಥ ವಸ್ತುಗಳನ್ನು ಬಿಟ್ಟು ಬಿಡುವುದು ನಿಯಮ ಅಲ್ಲ. ಪ್ರತಿಜ್ಞೆ, ನಿಯಮ ಅಂದರೆ ಪ್ರತಿಜ್ಞೆ, ಸಂಕಲ್ಪ, ಪದ್ಧತಿ, ನಿಯಮ ಅಂತ ಅನೇಕ ಅರ್ಥ ಇದೆ. ದವಸ ಧಾನ್ಯಗಳಿಂದ ಮಾಡಿದ ಆಹಾರ ಬಿಟ್ಟು ಬಿಡುವುದು ನಿಯಮವಲ್ಲ, ಕ್ಷೀರ ಪದಾರ್ಥಗಳಿಂದ ವರ್ಜಿಸುವುದು ನಿಯಮವಲ್ಲ. ಮುಂದುವರೆದು ಏನು ಹೇಳ್ತಾರೆ? ಅರಿಷಡ್ವರ್ಗಗಳ ತ್ಯಜಿಸಿ. ಬತ್ ನೋಡ್ರಿ, ಈಗ ಇಟ್ಟತನ ಒಂದು ಮಜಾ, ಈಗ ಒಂದು ಮನೆ. ಅರಿಷಡ್ವರ್ಗಗಳ ತ್ಯಜಿಸಿ ಇಷ್ಟು ಹೇಳಿದ್ರೆ ನಾನು ಅಬ್ಬಬ್ಬ ಅಂತಿದ್ದೆ. ಇನ್ನೂ 2 ಹೆಜ್ಜೆ ಮುಂದೋಗಿ ಏನು ಹೇಳ್ಯಾರ ಅಂದರೆ, ಆಸೆ ಲಾಲಸೆಗಳ ವರ್ಜಿಸುವುದೇ ನಿಜ ನೇಮ ಎಂದ ಸೋಮಶಂಕರ. ಇದು ಒಂದು ವಚನ ರೀ, ಒಂದು ತಾಸು ಹೇಳಿದ್ರೆ ಬಗೆರದಿಲ್ಲರಿ. ಅರಿಷಡ್ವರ್ಗಗಳು ಅಂದರೆ ಎಲ್ಲರಿಗೂ ಗೊತ್ತಿದ್ದದ, ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮತ್ಸರ. ಅವನು ಬಿಡಬೇಕಾದ್ರೆ ಏನು ಮಾಡಬೇಕು? ಅವು ಬಿಟ್ಟು ಬಿಡ್ಬೇಕಂತಾರೆ. ಬರೀ ಊಟ ಬಿಡೋದು, ಹಾಲಿಂದ ಕೇಕ್ ತಿನ್ನೋದಿಲ್ಲ, ನಾನು ಬೇಕ್ರಿ ಐಟಮ್ ತಿನ್ನೋದಿಲ್ಲ, ನಾನು ರೊಟ್ಟಿ ಉಣೋದಿಲ್ಲ, ಗೋಧಿ ಉಣೋದಿಲ್ಲ, ಇದೆಲ್ಲ ಬ್ಯಾಡ, ಇದು ನಿಯಮ ಅಲ್ಲ ಅಂತಾರೆ ಅವರು. ಯಾವುದು ನಿಯಮ ಅಂದರೆ ಅರಿಷಡ್ವರ್ಗಗಳನ್ನು ಬಿಟ್ಟು ಬಿಡೋದು, ಅವನ್ನು ವರ್ಜಿಸೋದು, ಅವನ್ನು ತ್ಯಜಿಸೋದು. ಇದು ಸಾಧ್ಯನ್ರಿ? ಸಾಧ್ಯ ಆದಂತೆ ಹೇಳ್ಯಾರ ಅವರು. ಸುಮ್ಮನೆ ಹೇಳ್ತಾರೆ ಮತ್ತೆ ಅವರು. ಸಾಧ್ಯ ಆದಂದರೆ ನೋಡಿರಿ, ನಾನೀಗ ಹೇಳಿ ನಿಮಗೆ, ಸಾಧ್ಯ ಆದಂದರೆ ಅರಿಷಡ್ವರ್ಗಗಳನ್ನು ಒಂದಿಷ್ಟು ಅದ್ರ ಬಗ್ಗೆ ಸ್ವಲ್ಪ, ಮತ್ತು ಆಶೆಯ ದುಃಖಕ್ಕೆ ಮೂಲ ಅಂತ ಬುದ್ಧ ಯಾವಾಗ ಹೇಳ್ಯಾನ? ಈಗೇನು ಸೋಣಗಿರಿ ಮಠ ಮೊದಲು ಇದನ್ನು ಹೇಳಿದ್ದು. ಅರಿಷಡ್ವರ್ಗಗಳನ್ನು ಬಿಡ ಅಂತ ಹೇಳಿದವರು ಇವರೇ ಮೊದಲ, ಹಿಂದೆ ಯಾರನ್ನ ಹೇಳ್ಯಾರ ರೀ? ಹೇಳಿದವರು ದೊಡ್ಡ ಜ್ಞಾನದ ರಾಶಿ ಆದ ಈ ದೇಶದಾಗ. ಭಾಳ ಜನ ಹೇಳ್ಯಾರ ಇದ್ರ ಬಗ್ಗೆ, ಅರಿಷಡ್ವರ್ಗಗಳನ್ನು ಬಿಡಬೇಕು. ಅದು ಬಿಡಬೇಕಾದ್ರೆ ಭಾಳ ಮುಖ್ಯವಾಗಿ ನಾನು ನಿಮಗೆ ಹೇಳ್ತೀನಿ. ಕಾಮ ಅಂದರೆ ವಸ್ತುಗಳ ಬಗೆಗಿನ ಅತಿಯಾದ ಆಸೆ, ಕ್ರೋಧ ಅಂದರೆ ಕೋಪ ಮತ್ತು ಸಿಟ್ಟು, ಲೋಭ ಅಂದರೆ ದುರಾಶೆ, ಹಣದ ಮೇಲಿನ ಅತಿಯಾದ ಮೋಹ, ಮೋಹ ಅಂದರೆ ಲೌಕಿಕ ವಿಷಯಗಳ ಬಗೆಗಿನ ಭ್ರಮೆ, ಮದ ಅಂದರೆ ಅಹಂಕಾರ, ಗರ್ವ, ಮತ್ಸರ ಅಂದರೆ ಅಸೂಯೆ, ದ್ವೇಷ. ಮನುಷ್ಯನ 6 ಶತ್ರುಗಳಿವು. ಯಾವ? ಅರಿಷಡ್ವರ್ಗಗಳು. ಮನುಷ್ಯನ ಮನಸ್ಸಿಗೆ, ಶಾಂತಿಗೆ ಭಂಗ ತರುವಂಥವು ಇವು. ಎಲ್ಲರ ಹೇಳ್ಕೊಂತ ಬಂದರೆ ಸಾಧನೆಗೆ ಅಡ್ಡಿಪಡಿಸುವಂಥವು ಇವು. ಇಷ್ಟೆಲ್ಲ ಹೇಳಿದರೆ ಅರಿಷಡ್ವರ್ಗಗಳನ್ನು ಒಂದಿಷ್ಟು ದೂರ ಇಡಬೇಕಾದ್ರೆ ಪಂಚೇಂದ್ರಿಯಗಳು ಸರಿ ಇರಬೇಕು. ಮೊದಲು ಪಂಚೇಂದ್ರಿಯಗಳು ಯಾರಿಗೆ ಸರಿ ಅದಾವ ಅವ್ರ ಅರಿಷಡ್ವರ್ಗಗಳ ಬಗ್ಗೆ ತೆಲ್ಲೆ ಕೆಡಿಸಲ್ರಿ. ಪಂಚೇಂದ್ರಿಯಗಳಂದ್ರೆ ಏನು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಒಂದೇ ಒಂದು ಕಣ್ಣದಲ್ಲ ಮಗಂದದು,
ಕಣ್ಣದಲ್ರಿ. ಕೆಟ್ಟದ್ದನ್ನು ನೋಡಬಾರದೆಂದು ಭಗವಂತ ಕಣ್ಣಿಗೆ ಬಾಗಿಲು ಕೊಟ್ಟಿದ್ದರೂ ಕೂಡ ನಾವು ಬಾಗಿಲು ಮುಚ್ಚಿಕೊಳ್ಳುವುದಿಲ್ಲ. ಕಣ್ಣಿಗೆ ರೆಪ್ಪೆವ. ಕೆಟ್ಟದ್ದು ನೋಡಬೇಡ ಎಂದು ಭಗವಂತ ಕಣ್ಣಿಗೆ ರೆಪ್ಪೆ ಕೊಟ್ಟದೇನೆ, ಬಾಗಿಲ ಮುಚ್ಚ ಕೊಟ್ಟನೆ. ಆದರೂ ಕೂಡ ಈ ಜಗತ್ತಿನಾಗ ಭಾಳಷ್ಟು ಅನಾಹುತಗಳಾಗೋದು ಕಣ್ಣಿನಿಂದನೇ. ಈ ಕಣ್ಣಿನ ಬಗ್ಗೆ ಹಿಂದಕ್ಕೆ ಆಜಪ್ತ ಮಾಸದ ಪೋರ್ಯಾದೋ, ಪೋರಿ ನೋಡಿದರೆ ಸಣ್ಣಾದೋ, ಎಲ್ಲರ ಕಣ್ಣಾಗ ಮಣ್ಣುಗ್ಗ್ಯಾದೋ ಅಂತಾರೆ ನಿಜಗುಣ ಶಿವಯೋಗಿಗಳು. ಆಜಪ್ತ ಮಾಸದ ಪೋರ್ಯಾದೋ, ಆಜಪ್ತ ಅಂದ್ರೆ ಏನು? ಅದನ್ನು ಜಪ್ತಿ ಮಾಡೋಕ್ಕಾಗಿಲ್ಲಂತ ಆ ಪೋರಿ, ಅದು ಕಣ್ಣಾಗಿರ್ತಕ್ಕಂಥ ಗೊಂಬಿ ಬಗ್ಗೆ ಬರೀತಾರೆ. ಆ ಜಪ್ತ ಅಂದ್ರೆ ಅದನ್ನು ಯಾರು ಜಪ್ತಿ ಮಾಡೋಕ್ಕಾಗಿಲ್ಲ. ಮಾಸದ, ಮಾಸ ಅಂದ್ರೆ ಗೊತ್ತಿರಬೇಕು, ಎರಡು ನಮನೆ ಅರ್ಥ. ಮಾಸ ಅಂದ್ರೆ ತಿಂಗಳ, ಒಮ್ಮೆಮ್ಮೆ ಮಕ್ಕಳಿಗೆ ತಲೆ ಮ್ಯಾಗಿನ ಮಾಸ ಹಾರಿಲ್ಲ ಅಂತಾರೆ ನೋಡಿ. ಆ ಜಪ್ತ ಮಾಸದ ಪೋರ್ಯಾದೋ ಹಜಾರಿ ಬ್ರಹ್ಮಗೋ ಮೀರ್ಯಾದದು. ವಿಶ್ವಾಮಿತ್ರ ತಪಸ್ಸು ಕುಂತ ಸುಮ್ಮನೆ ಕಣ್ಣು ಮುಚ್ಕೊಂಡು ಕುಂಟ್ರು ಹೊಂಟೋಗಿತ್ತು. ಆ ಕಡೆ ಕಣ್ಣು ಮುಚ್ಕೊಂಡು ಕುಂತು ಬಿಟ್ಟಿದ್ರೆ ಹೊಂಟೋಗಿತ್ತು. ಕಣ್ಣು ತರ್ಕಂಡ ಯಾರೋ ಕುಣಿದ್ರು, ರಂಬೆ ತಿಳುತ್ತಮೆ, ತಪಸ್ಸು ಭಂಗಾಯಿತು. ಇಲ್ಲಿ ನಾನು ಹೇಳೋದು, ಒಂದು ಅಂಗ ನಮ್ಮನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಈಗ ನೋಡಿ, ಈ ಕಾಲು ಮಾನಿಮ್ಯಾಗ ಒಂದು ಚಂದ ಕಾರ್ಯಕ್ರಮ ನಡೆದು, ಈಗ ಭಾಳ ಚಂದ ನಡೆದು. ಗಾಳಿ ಬಿಟ್ಟಲ್ಲಿ ತೂರಿಕೊಳ್ಳಿರಯ್ಯ, ಗಾಳಿ ನಿಮ್ಮ ಆಧೀನವಲ್ಲವಯ್ಯ, ನಾಳೆ ತೂರಿ ಏನೆಂದಡೆ ಬೀಸುವುದಿಲ್ಲ ಗಾಳಿ, ಶಿವಶರಣ ಎಂಬ ಗಾಳಿ ಬಿಟ್ಟಲ್ಲಿ ಬೇಗ ತೂರಿಕೊಳ್ಳಿರಂದ ಅಂಬಿಗರ ಚೌಡಯ್ಯ. ಇಲ್ಲಿ ಭಾಳ ಶಿವನ ಗಾಳಿ ನಡೆದಿಲ್ಲಿ. ಇಂಥ ಗಾಳಿಯಲ್ಲಿ ನಾವೆಲ್ಲ ಬಂದು ಕೇಳ್ರಿ, ನಾವೆಲ್ಲ ಬಂದು ನಮ್ಮೊಳಗಿರ್ತಕ್ಕಂಥ ದುರ್ಗುಣ ಎನ್ನುವಂಥ ಜೊಳ್ಳನ್ನು ತೂರಿಕೊಂಡು ಒಬ್ಬೊಬ್ಬರು ಗಟ್ಟಿ ಕಾಳು ಆಗಬೇಕನ್ನೋದೇ ವಚನಕಾರರ ಆಶಯ. ಆದರೆ ಇವು ಕಾಲುಗಳು ಎಲ್ಲಿ ಹೋಗ್ಬಾರ್ದು ಅಲ್ಲಿ ಹೋಗ್ತವೆ, ಕೈಗಳು ಏನು ಮಾಡಬಾರ್ದು ಅವನೇ ಮಾಡ್ತವೆ. ಕೈ ಭ್ರಷ್ಟಾಚಾರದ ಕುರಿತು ಅನೇಕ ವಚನಗಳು ಬರ್ತಾರೆ ಒಳಗದನ್ನ. ನನಗೆ ಟೈಮ್ ಇಲ್ಲ ಅಂತ ಹೇಳಕ್ಕೆ ಅವ್ರು ಹೇಳವಲ್ಲ. ನಾನು ಇದರೊಳಗೆ ಈ ಮಾತನ್ನು 11, 12ನೇ ಶತಮಾನದಲ್ಲಿ ಬರೆದಾರೆ. ಕಣ್ಣು ಮೀಸಲು ಶಿವನ, ನಾಲಿಗೆ ಮೀಸಲು ಶಿವನ, ತನು ಮೀಸಲು ಶಿವನ, ಮನ ಮೀಸಲು ಶಿವನ, ಕಾಲು ಮೀಸಲು ಶಿವನ, ನಾಸಿಕ ಮೀಸಲು ಶಿವನ, ಈ ಮೀಸಲ ಬೀಸರ ಹೋಗದಿದ್ದರೆ ಆತನೇ ಜಗದೀಶ ಕಾಣ. ಅರಿಯವನು ಮಗುವಾಗಿದ್ದಾಗ ಎಲ್ಲ ಮೀಸಲಿತ್ತಂತ್ರಿ. ನೀವು ಅಬ್ಸರ್ವ್ ಮಾಡಿ, ನೀವು ಮನೆಗೆ ಹೋಗಿ ಆತ್ಮಾವಲೋಕನ ಮಾಡಿಕೊಳ್ಳಿ. ಮಗುವಾಗಿದ್ದಾಗ ನನ್ನ ಕಣ್ಣು ಮೀಸಲಿತ್ತು, ನನ್ನ ಕೈ ಮೀಸಲಿತ್ತು, ಕೆಟ್ಟದ್ದನ್ನು ಮುಟ್ತಿರಲಿಲ್ಲ, ಕೆಟ್ಟ ಜಾಗ ಕೋತಿರಲಿಲ್ಲ, ಕೆಟ್ಟದ್ದನ್ನು ನೋಡ್ತಿರಲಿಲ್ಲ. ಮಗುವಾಗಿದ್ದಾಗ ಪಂಚೇಂದ್ರಿಯಗಳು ಹೇಗಿದ್ದು ದೊಡ್ಡವರಾದ್ಮೇಕು ಹಾಗೆ ಇರಬೇಕಂತೆ. ಆತನನ್ನು ನಾನು ಜಗದೀಶ ಅಂತೀನಿ ಅಂತಾನೆ. ಮಗುವಾಗಿದ್ದಾಗ ಪಂಚೇಂದ್ರಿಯಗಳು ಪರಿಶುದ್ಧವಾಗಿದ್ದರು. ಪಂಚೇಂದ್ರಿಯಗಳ ಕುರಿತು ಯಾರಿಗೂ ಪಾಠ ಮಾಡೋಕ್ಕಾಗಲ್ಲ, ಯಾಕೆಂದರೆ ಪಾಠ ಮಾಡೋವನಿಗೂ ಪಂಚೇಂದ್ರಿಯ ಇರ್ತಾವೆ. ಪಾಠ ಮಾಡೋವನಿಗೆ ಪಂಚೇಂದ್ರಿಯ ಇರ್ತಾವಂದರೆ ಆ ಪಂಚೇಂದ್ರಿಯಗಳು ಪರಿಶುದ್ಧವಾಗಿಟ್ಟುಕೊಂಡಾಗ ಮಾತ್ರ ಅರಿಷಡ್ವರ್ಗಗಳನ್ನು ಮೀಸಲಿಕ್ಕೆ ಸಾಧ್ಯ ಇದೆ. ಈಗ ಸುಮ್ಮನೆ ಇಲ್ಲಿ ಯಾವುದು ಇಲ್ಲೇ ನಮ್ಮಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಒಬ್ಬ ತತ್ವಪದಕಾರ, ಗಂಡ ಗಂಜಿ ಬದುಕು ಮಾಡಮ್ಮ, ಮುತ್ತೈದೆ ತನವ ಕಳ್ಕೋಬ್ಯಾಡ ತಿಳ್ಕೋ ತಂಗ್ಯಮ್ಮ. ಗಂಡ ಗಂಜಿ ಬದುಕು ಮಾಡಮ್ಮ, ಮುತ್ತೈದೆ ತನವ ಕಳ್ಕೋಬ್ಯಾಡ ತಿಳ್ಕೋ ತಂಗ್ಯಮ್ಮ. ಮೇಲಿನ ಮಹಲಿನ ಕೋಣೆ ತೆಗೆಯಮ್ಮ, ಮೇಲಿನ ಮಹಲಿನ ಕೋಣೆ ತೆಗೆಯಮ್ಮ. ನೀಲ ಜ್ಯೋತಿಯ ಬಾಲಚಂದ್ರನ ಬೆಳಕ ಕಾಣಮ್ಮ, ಬೆಳಕ ಕಾಣಮ್ಮ, ಹೇ ಹೇ ಬೆಳಕ ಕಾಣಮ್ಮ, ಓಹೋ ಬೆಳಕ ಕಾಣಮ್ಮ. ಇದನ್ನೇ ಹೇಳಿದ್ದವರು. ಒಬ್ಬ ತತ್ವಪದಕಾರ ಹೆಬ್ಬಟ್ಟು ಯಲ್ಲಪ್ಪ ನಮ್ಮ ಜನಪದ ಸಾಹಿತ್ಯ ತತ್ವಪದಕಾರರು ಇದೆಲ್ಲವನ್ನು ಹೇಳ್ಕೊಂತ ಬಂದಾರ. ಏನಂತ? ಗಂಡ ಗಂಜಿ ಬದುಕು ಮಾಡಮ್ಮ. ಮನೆಗಿದ್ದ ಗಂಡ ಅಲ್ಲ ರೀ, ಮತ್ತು ಹೆಣ್ಮಕ್ಳು ಸಿಟ್ಟಿಗೆರಿ ರೀ, ನೀವು ಯಾರು ಗಂಡ ಗಂಜಬೇಡ್ರಿ. ಆದರೆ ಇಲ್ಲಿ ಕೇಳ್ರಿ, ಇಲ್ಲಿ ಅವ್ರೇನು ಹೇಳ್ತಾರೆ ಗೊತ್ತಾ? ಗಂಡ ಗಂಜಿ ಬದುಕು ಮಾಡಮ್ಮ. ಗಂಡ ಅಂದ್ರೆ ಅರಿವು, ಹೆಂಡತಿ ಅಂದ್ರೆ ಮನಸ್ಸು. ಮನಸ್ಸು ಏನೆಲ್ಲ ಗದ್ದಲ ಮಾಡುತ್ತದೆ ಮಗ. ನೋಡ್ರಿ ನೀವು, ನನಗಂತದ್ದು ಯಾಳಿಗೆ ಸರ್ದಾಬಕ್ಕೆ ಹೋಗಲೇ ಕುಡಿ ಅಂತದದು. ಕುಡಿದು ಗಟ್ಟರದಾಗ ಬಿದ್ದೆ ಅಂತ ಇಟ್ಕೊಳ್ರಿ, ಯಾರಿಗೇನ ಕೆಟ್ಟ ಶಬ್ದ ಬೈದ್ದೆ ಅಂದರೆ ದೇಹಕ್ಕೆ ಶಿಕ್ಷೆ ಆಗಿದೆ. ಈ ದೇಶದಲ್ಲಿ ದೇಹಕ್ಕೆ ಶಿಕ್ಷೆ ಆಗ್ಯದ, ಮನಸ್ಸಿಗೆ ಶಿಕ್ಷೆ ಯಾರು ಕೊಟ್ಟೇ ಇಲ್ಲ. ಅದು ಮಗದು ಮಾಡತನ ಮಾಡಿ ತಪ್ಪಿಸ್ಕೊಂಡು ಹೋಗಿಬಿಡ್ತದೆ ಅದು ಮನಸ್ಸದು. ಅದಕ್ಕೆ ಮನಸ್ಸು ಹೇಳ್ತಿದ್ದಂಗೆ ಚಂಚಲೆ, ನೀನು ಅರಿವು ಅನ್ನೋದು ಗಂಡ ಇದಲ್ಲ, ಆ ಗಂಡನ ಹತ್ರ ಇರಬೇಕು ಯಾವಾಗಲೂ ಮನಸ್ಸು. ಜ್ಞಾನ ಮತ್ತು ಕ್ರಿಯೆ ಬಸವಣ್ಣ ಹೇಳಿದ್ದು ಅದನ್ನೇ. ಕೆಟ್ಟದ್ದನ್ನು ನೋಡಬಾರದು, ಪರಸ್ತ್ರೀಯನ್ನು ಭೋಗಿಸಬಾರದು ಅನ್ನೋದು ಜ್ಞಾನ ಆದರೆ ಅದರಂತೆ ಆಚರಿಸುವುದು ಕ್ರಿಯೆ. ಇಲ್ಲಿ ಮುಂದುವರೆದು ಹೇಳ್ತಾನೆ, ಮುತ್ತೈದೆ ತನವ ಕಳ್ಕೋಬ್ಯಾಡ ತಿಳ್ಕೋ ತಂಗ್ಯಮ್ಮ. ಮುತ್ತೈದೆ ಅಂದ್ರೆ ಏನು?
ಈ ಬಳಿ ಕುಂಕುಮ ಇವೆಲ್ಲ ಅವ್ರು ಹೇಳಿದ್ದಮ್ಮ, ನಾವೆಲ್ಲ ಹಂಗೆ ಅನ್ಕೊಂಡಿವಿ. ಅವ್ರು ಹೇಳಿದ್ದೇನೋ ಪಂಚೇಂದ್ರಿಯಗಳೇ ಮುತ್ತೈದಿದ್ದಂಗೆ ಇರ್ಬೇಕಂತೆ. ಪಂಚೇಂದ್ರಿಯ ಹೇಳಿದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವು 5 ಮುತ್ತೈದೆ ಅಂತೀನಿ ಹೆಂಗೆ ಗೌರವಿಸ್ತಲ್ಲ ಅಂಥ ಗೌರವದ ನಡೆ ನಿಂದ ಆಗಬೇಕು ಅಂತಾರೆ. ಇಷ್ಟು ಹೇಳಿ ಮುಂದೆ ಮೇಲಿನ ಮಹಲಿನ ಕೋಣೆ ತೆಗೆಯಮ್ಮ ಅಂತಾರೆ. ತಮ್ಮ, ಎಲ್ಲ ಪ್ರಾಣಿಗಳಲ್ಲಿ ಶ್ರೇಷ್ಠ ಪ್ರಾಣಿ ಯಾರು? ಮನುಷ್ಯ. ಯಾಕೆ ಕರೆದಾರೆ ಶ್ರೇಷ್ಠ ಪ್ರಾಣಿ ಅಂದರೆ ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಆಡಬೇಕು, ಏನು ಆಡಬಾರ್ದು, ಯಾವುದು ಕಂದಾಚಾರ, ಯಾವುದು ವೈಚಾರಿಕತೆ ಇದೆ, ಯಾವುದು ಮೌಢ್ಯ, ಯಾವುದು ಮಾನವೀಯತೆ, ಯಾವುದು ಹೌದು, ಯಾವುದು ಅಲ್ಲ, ಯಾವುದು ಸರಿ, ಯಾವುದು ತಪ್ಪು, ಯಾವುದು ನ್ಯಾಯ, ಯಾವುದು ಅನ್ಯಾಯ, ಯಾವುದು ಧರ್ಮ, ಯಾವುದು ಅಧರ್ಮ, ಇದೆಲ್ಲ ತಿಳುವಳಿಕೆ ನಮಗಿದ್ದೂ ಕೂಡ ನಾವೇನು ಮಾಡುತ್ತಿದ್ದೇವೆ ಎಂದು ಆತ್ಮಾವಲೋಕನಿಗೆ ಹಚ್ಚುವಂಥ ಸಾಹಿತ್ಯ ಯಾವುದಾದ್ರಿದ್ರೆ ಅದು ವಚನ ಸಾಹಿತ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನೋಡಿ. ಮೇಲಿನ ಮಹಲಿನ ಕೋಣೆ ತೆಗೆದು ನೋಡು. ತಮ್ಮ, ನಿನ್ನ ಹತ್ರ ಮೆದುಳಾದ, ಅದು ಆಕಳದು. ಅದು ಆಕಳಿಗೆ ನೋಡಿ, ನಿಮ್ಗೆ ಗೊತ್ತಿಲ್ಲ, ಆಕಳದು ಮೆದುಳು ಅನ್ನೋದು ಆಕಳದು. ಅದು ಆಕಳಿಗೆ ಎಷ್ಟನ ಮೇವು ಹಾಕ್ರಿ, ಗುಡ್ಡದಷ್ಟು ಮೇವು ಅದಕ್ಕೆ ಸಾಲೋದಿಲ್ಲ ಅಂತಾರೆ. ಆಕಳ ಬಾಯಾಗ ಅಲ್ಲಿಲ್ಲ, ಗುಡ್ಡದಷ್ಟು ಮೇವು ಅದಕ್ಕೆ ಸಾಲೋದಿಲ್ಲ ಅಂದರೆ ಮೆದುಳಿಗೆ ಮೇವು ಅಂತ ಒಂದು ಅಂಕಣ ಬಂದದೀಗ ಪತ್ರಿಕೆಯಲ್ಲಿ. ಮೆದುಳಿಗೆ ಮೇವು ಅಂದರೆ ಆಕಳಿಗೆ ದನಕ್ಕೆ ಹೆಂಗೆ ಮೇವು ಹಾಕ್ತೀವಿ ಅವಾಗೊಂದಿಷ್ಟು ಇದಕ್ಕೆ ಮೇವು ಹಾಕ್ತಾ ಇರಬೇಕು ಅಂತೆ. ಇಲ್ಲಿ ಅರ್ಥ ಒಂದೇ ಮಾತು, ಹಗಲೆಲ್ಲ ಮೇದು ಬಂದ ಎತ್ತು ಮನೆಗೆ ಬಂದ ಮ್ಯಾಕೆ ಒಂದಿಷ್ಟು ಮೆಲುಕು ಆಗ್ತದೆ. ಎತ್ತು ಮೆಲುಕು ಆಗ್ತದೆ ಅಂದರೆ ಅದು ಆರೋಗ್ಯವಾಗಿದೆ ಎಂದು ಅರ್ಥ. ಒಂದು ವೇಳೆ ಮೆಲುಕು ಹಾಕಲಿಲ್ಲ ಅಂದರೆ ಅದಕ್ಕೊಂದು ರೋಗ ಬಂದಿದೆ ಎಂದರ್ಥ. ನಾವು ಕೂಡ ಹಗಲೆಲ್ಲ ಪ್ರಪಂಚದಲ್ಲಿ ತಿರುಗಾಡಿ, ಪ್ರಾಪಂಚಿಕ ಸಂಸಾರಿಕದಲ್ಲಿ ತಿರುಗಾಡಿ, ನಾವು ರಾತ್ರಿ ಮಲಗಿದ ಕೂಡ ಇವತ್ತು ನಾನೇನು ತಪ್ಪು ಮಾಡೀನಿ, ಇವತ್ತು ನಾನೇನು ಸರಿ ಮಾಡೀನಿ ಅಂತ ಒಂದಿಷ್ಟು ಮೆಲುಕು ಹಾಕ್ಯಂಡ್ಬಿಟ್ರೆ ನಾವು ಆರೋಗ್ಯವಾಗಿದ್ದೇವೆ ಎಂದರ್ಥ. ಇಲ್ಲದಿದ್ದರೆ ನಮಗೂ ಒಂದು ರೋಗ ಬಂದಿದೆ ಎಂದರ್ಥ ಅಂತ ಅರ್ಥ. ಇಲ್ಲಿ ಕೊನೆ ಮಾತು, ಬಂಗಾಲಿ ಸಂತಿ ಭಾಳ ಗಡಿಬೀಡಿ, ಸುಳ್ಳೆ ಭ್ರಾಂತಿಗೆಟ್ಟು ಯಾಕ ತಿರುಗತಿ ಎಲೆ ಕೋಡಿ, ಸಂತಿಗೆ ಬರುವಾಗ ಭಾಳ ಪ್ರೀತಿ, ಸಂತಿ ಮಾಡಿಕೊಂಡು ಹೋಗುವಾಗ ಯಾಕೆ ಅಳತಿ. 9 ಅಗಸಿ ಪ್ಯಾಟಿ ಬಾಜಾರ, ಇಲ್ಲಿರುವರು 6 ಮಂದಿ ದಲ್ಲಾಳಿಯರು, ಪಟ್ಟಣ ಶೆಟ್ಟಿ ಎಂಬುವ ಸೌಕಾರ, ಅವನತ್ತಿರ ಮಾಡಿಕೋ ವ್ಯಾಪಾರ ಅಂತಾರೆ. ಸೋಣಗಿರಿ ಮಠ ಹಿಡಿದು ಅದನ್ನೇ. ಇಡೀ ದೇಹದಲ್ಲಿ 9 ಅಗಸಿ ಪ್ಯಾಟಿ ಬಾಜಾರ್, ಇಲ್ಲಿ 9 ತೂತಿನ ಕೊಡನವ ಚೆನ್ನಪ್ಪ ಚೆನ್ನಗೌಡ, ಇಲ್ಲಿ ನವದ್ವಾರಗಳದವ. ಇದರೊಳಗೆ ಜೊತೆಗೆ 6 ಮಂದಿ ಪಾರ್ಯಗಾರರದರಲ್ಲಿ, ದಲ್ಲಾಳಿಯವರು ಅದರಲ್ಲಿ, ಕಾಮ, ಕ್ರೋಧ, ಲೋಭ, ಮದ, ಮೋತ್ಸರ. ತಮ್ಮ, ನೀನು ಅವ್ರ ಹತ್ರ ವ್ಯಾಪಾರ ಮಾಡ್ಕೆ ಬಂತ ಹೇಳಿಲ್ಲ ಅವರು. ಇಡೀ ದೇಹ ಅನ್ನುವಂಥ ಪಟ್ಟಣಕ್ಕೆ ಒಬ್ಬ ಸೌಕಾರ ಅದನ, ಒಬ್ಬ ಮಾಲೀಕ ಅದನ, ಒಬ್ಬ ಶೆಟ್ಟಿ ಅದನ, ಒಬ್ಬ ವ್ಯಾಪಾರಸ್ಥದನ, ಅವನತ್ತಿರ ಮಾಡಿಕೋ ವ್ಯಾಪಾರ ಅಂತಾರೆ. ಪರಮಾತ್ಮ ಎಲ್ಲಿಯಾನ ಪರಮಾತ್ಮ, ಎಲ್ಲಿಯಾನ ಬಲ್ಲಂತ ಮಹಾತ್ಮರ ಬಲ್ಲೆ ಅದನ. ನಮ್ಮ ಪರಮಾತ್ಮ ನಮ್ಮೊಳಗಿದ್ದಾನೆ. ಅದರ ಜೊತೆಗೆ ಸುಮ್ಮನೆ ಆಲೋಚನೆ ಮಾಡಿ, ಮುಂದವರ ಆಸೆ, ಲಾಲಸೆ, ಅಷ್ಟಮದಗಳನ್ನು ಮೀರಿ ನಡಿಬೇಕಂತ ಬರ್ತಾರೆ ಒಂದು ವಚನ. ಅಷ್ಟಮದಗಳು ಒಂದು ಮದ ಬಿಟ್ಟು ಭಾಳ ಕಷ್ಟ ಆಗಿದೆ. ರೂಪದ ಮದ, ವಿದ್ಯೆಯ ಮದ, ಯೌವನದ ಮದ, ಈ ರೀತಿ ಅಷ್ಟಮದಗಳ ಮನುಷ್ಯನಲ್ಲಿ. ಸುಮ್ಮನೆ ಆಲೋಚನೆ ಮಾಡಿ. ನಾನು ಭಾರಿ ಶಾಣೆಯಿನಿ, ನನ್ನಂಗೆ ಯಾರೂ ಮಾತಾಡಲ್ಲ ಅಂತ ನಾನು ಅನ್ಕೊಂಡ್ಬಿಟ್ಟಿನಂದರೆ ಅವನ ಕಲಸಾತನಂತ ಅರ್ಥ. ಅದು ಮುಗಿತಂತ ಅವನ ಕಥೆ ಅಲ್ಲಿಗೆ. ಅಂದರೆ ಇಲ್ಲಿ ಕುಂತವ್ರು ಯಾರಾದರೂ ಕೂಡ ನನಗೆ ಯಾರನ್ನು ಇಷ್ಟ ಇಲ್ಲಾರದ್ರು ಬಂದಿದ್ರಂದರೆ ಅವ್ರ ಬಗ್ಗೆ ಒಂದು ನಮೋನ್ ಹೊಟ್ಟೆ ಕಲಿಸ್ತದೆ ನೋಡಿ. ಭಾಳ ವಿಚಾರ ಮಾಡಬೇಕಿದು. ಕೋಪ ಎಂಬುದೊಂದು ಹುಚ್ಚು, ಅದರ ಪರಿಣಾಮ ಹೆಚ್ಚು ಅಂತೆ. ಭಾಳ ಚೆನ್ನಾಗಿ ಬರೆದಾರೆ. ನೀವೆಲ್ಲ ಮನೆಗೆ ಹೋಗಿ ಓದಬೇಕಂತ ನಾನು ಹೇಳಬಲ್ಲೆ, ಒಂದೇ ವಚನ ಹೇಳ್ಕತ್ತೀನಿ. ಇಲ್ಲಿ ನೀವು ಅರ್ಥ ಮಾಡಿಕೋ. ರೂಪದ ಮದ ಒಬ್ರಿಗೆ ಏನಿರ್ತಂದರೆ, ಇಡೀ ಒಂದು ಕ್ಲಾಸ್ ರೂಮ್ ಅಂತ ಇಟ್ಕೊಳ್ಳಿ, ಏನೇ ಅಂದ್ಕೊಳ್ರಿ, ಒಂದು ಯಾವುದೋ ಒಂದು ಕುಂತಿರ್ತಾರೆ. ನನ್ನಟ್ಟು ಚೆಲುವೆ ಯಾರಿಲ್ಲ, ನಾನು ಎಲ್ಲರೂ ನನ್ನನ್ನೇ ನೋಡಬೇಕು ಅಂತ ಅನ್ಕೊಂಡಿದ್ರೆ ಅಂದರೆ ಅದು ರೂಪದ ಮದ. ಅದು ಒಂದು ವೇಳೆ SSLC 2ನೇ ಸಲನೋ 3ನೇ ಸಲನೋ ಪಾಸಾಗಿ ಅಡ್ಮಿಷನ್ ಮಾಡಿಸ್ತಾರೆ ಒಂದು ಹುಡುಗಿ. ಆಕಿನಕ್ಕಿನ್ನ ಚಲೋ ಇರ್ತಾಳೆ ಆ ಹುಡುಗಿ. ಆವಾಗ ನಿಜವಾಗಲೂ ಹೊಟ್ಟೆ ಕಲ್ಸೋದು ಯಾರಿಗೆ ಹೇಳ್ರಿ? ಹೊಟ್ಟೆ ಕಲ್ಸೋದು ಯಾರಿಗೆ ಕಲ್ಸೋದಿಲ್ಲ. ಇಲ್ಲಿವರೆಗೂ ನಾನು ಭಾರಿ ರೂಪ ಅಂತೇನಿತ್ತಲ್ಲ ಅವರಿಗೆ, ಇಲ್ಲಿವರೆಗೂ ನಾನೇ ಚಲೋ ಇದ್ದೆ, ಈಗ ನೆಕ್ಸ್ಟ್ ಅಡ್ಮಿಷನ್ ಬಂದಕ್ಕೆ ನನಗಿನ್ನ ಚಲೋ ಆಳ, ನಾನು ಯಾರು ನೋಡಲ್ಲ. ಅಲ್ಲೇನು ಈ ವಿದ್ಯೆಯ ಮದ, ಒಂದು ರೂಪದ ಮದ, ಒಂದು ಯೌವನದ ಮದ ಅಂದರೆ ಈಗ ನಾವು ಬರ ಮಾತಾಡ್ತಿದ್ದೀವಿ. ಡಾಕ್ಟರ್ ಸಾಹೇಬ್ 80 ವರ್ಷ ಮ್ಯಾಗ ಹತ್ತಿ ಬಂದರೆ, ಭಾರಿ ಗ್ರೇಟ್ ನರಸಿಂಹ ಸರ್, ನಾವೆಲ್ಲ ಮಾತಾಡ್ತಿದ್ದೀವಿ. ಆರೋಗ್ಯದ ಮುಂದೆ ಇನ್ನು ಯಾವ ಭಾಗ್ಯ ಇದೆ ರೀ ಸುಡುಗಾಡ. ಒಂದಿನ ಹೇಳಿದಲ್ಲ, ಬೆನ್ನು ಬಾಗಿ ವಚನಗಳ ಅವೆಲ್ಲ
ಅವನ್ನೆಲ್ಲ ಹೇಳಕ್ಕಿಂತ ಕೊಡೋಕ್ಕಾಗೋದಿಲ್ಲ ನನಗೆ. ನೀನು ಹೆಂಗೆ ಮುಂದೆ ಇದೆಲ್ಲ ಗಲ್ಲ ಗುಳಿ ಬಿದ್ದು ಹೋತಮ್ಮ, ನಿಂದ್ರೆ ಮುದ್ದೆ ಆಗೋತ್ತದೆ, ರೂಪಕ್ಕೆ ನೀನು ಗಂಟು ಬಿಡಬೇಡ ಅಂತ ಹೇಳಿದವರು ಭಾಳ ಅದರ. ಹೆಣ್ಣು ಕಂಡು ಎಚ್ಚಿ ಎಕ್ಕಳ ಬಿಡುವಂತೆ ಕಣ್ಣಿಟ್ಟು ನೋಡಿರೋ ಶಿವಲಿಂಗನ. ಚಲಬೇಕು ಶರಣಂಗೆ ಪರಧನವ ನೊಲೆನೆಂಬ, ಚಲಬೇಕು ಶರಣಂಗೆ ಪರಸತಿಯ ನೊಲೆನೆಂಬ, ಚಲಬೇಕು ಶರಣಂಗೆ ಪರದೈವ ನೊಲೆನೆಂಬ. ಇಷ್ಟು ಹೇಳ್ಕೊಂಬಿಟ್ರೆ ಸಾಕ್ರಿ, ಮನೆಯೊಳಗೆ ಮನೆ ಒಡೆಯನಿರ್ತಾನೆ. ಇಲ್ಲಾಂದರೆ ಮನೆಯಲ್ಲಿ ಏನೋ ತುಂಬ್ತಲ್ಲ, ರಜ ತುಂಬಿ ಮನೆಯೊಳಗೆ ಕಸ ತುಂಬಿ ಮನೆಯೊಳಗೆ ಮನೆ ಒಡೆಯನಿಲ್ಲ. ಈ ರೀತಿಯಾಗಿ ಇದನ್ನೇ ಬೇಕಾದಷ್ಟು ವಚನಗಳು. ಮಂಡೆ ಮಾಚಿದೊಡೆ ಮಜ್ಜನವ ಮಾಡುವರು, ಬಟ್ಟೆ ಮಾಚಿದೊಡೆ ಮಡಿ ವಾಳನಿಗಿಕ್ಕೋರು. ಬಸವಣ್ಣನ ಅಳಿಯ ಚೆನ್ನ ಬಸವಣ್ಣ ಬರೀತಾನೆ, ಮನದ ಮೈಲಿಗೆ ಕಳಿಬೇಕಾದ್ರೆ ಡವ್ ಸೋಪ್ ಹಚ್ತೀರ, ಏನು ಲಿರ್ಲು ಲಕ್ಷ ಹಚ್ತೀರ, ಅದು ಒಳಗಿಂದದು. ಮಲಿನ ಅನ್ನೋದು ಚರ್ಮ ಕಂಟಿದ್ದಲ್ಲ ಅದು. ಆ ರೀತಿ ನಮ್ಮ ಮನಸ್ಸನ್ನು ಹಸನ ಮಾಡಿಕೊಳ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸಾಕಷ್ಟು 20 ನಿಮಿಷ ಆಯ್ತು ಅನ್ಕೊಂಡ್ಬಿಟ್ಟಿನಿ. ಸಾವಿರಾರು ಹೊಟ್ಟೆಗಳ ಬಡಿದು, ಅವ್ರ ವಚನ ಇದು, ಸಾವಿರಾರು ಹೊಟ್ಟೆಗಳ ಬಡಿದು ಲಕ್ಷಾಂತರ ಹಣವನ್ನು ಗಳಿಸಿ ನೂರಾರು ಬಾರಿ ದಾಸೋಹ ಮಾಡಿದೊಡೆ ಅದು ವಿಷ ಬೆರೆಸಿದ ಆಹಾರವಲ್ಲದೆ ನಿಮಗೆ ಅರ್ಪಿಸುವ ಪ್ರಸಾದ ಆಗುವುದೇ ಸೋಮಶಂಕರ ಅಂತಾರೆ. ಭ್ರಷ್ಟಾಚಾರದಿಂದ ನಾವು ದಾಸೋಹ ಮಾಡಬಾರ್ದು ಅಂತಾರೆ. ಇಲ್ಲಿ ಹೆಂಗಾಗಿದೆ ಅಂದರೆ, ಭ್ರಷ್ಟಾಚಾರದ ಕುರಿತು ಬಹುಶಃ ಇವರೊಬ್ಬರೇ ಅಲ್ಲ ರೀ, ಭ್ರಷ್ಟಾಚಾರದ ಕುರಿತು ವ್ಯಾಖ್ಯಾನ ಮಾಡಿದ್ದು, ಭ್ರಷ್ಟಾಚಾರ ಹುಟ್ಟಿದ್ದು ಇವತ್ತೇ ಅಲ್ಲ. ಇದು ಭ್ರಷ್ಟಾಚಾರ ಅನ್ನುವಂಥದ್ದು ಸಮಸ್ಯೆ ಹೆಂಗಂತ ಕೇಳಿದರೆ, ಕೌಟಿಲ್ಯನ ಕಾಲದಲ್ಲಿ ಕೂಡ ಭ್ರಷ್ಟಾಚಾರ ಇತ್ತು, ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಕೂಡ. ಕೌಟಿಲ್ಯ ಭ್ರಷ್ಟಾಚಾರದ ಕುರಿತು ಮೊಟ್ಟ ಮೊದಲೇ ವ್ಯಾಖ್ಯಾನ ಮಾಡ್ತಾರೆ. ಬೆಣ್ಣೆಯನ್ನು ಒಂದು ಮಡಿಕೆಯಿಂದ ಇನ್ನೊಂದು ಮಡಿಕೆಗೆ ಹಾಕುವಾಗ, ಬೆಣ್ಣೆಯನ್ನು ಒಂದು ಮಡಿಕೆಯಿಂದ ಇನ್ನೊಂದು ಮಡಿಕೆಗೆ ಹಾಕುವಾಗ ಕೈಗತ್ತದೆ. ಕೈಗತ್ತಿದ್ರೆ ಕೈ ತೊಗೊತಾರೆ, ನೆಕ್ಕುತ್ತಾರೆ. ನೆಕ್ಕುವುದು ಭ್ರಷ್ಟಾಚಾರ ಅಲ್ಲ ಅಂತಾನೆ. ಬೆಣ್ಣೆಯ ರುಚಿಗೆ ಮನಸೋತು ಗಡಿಗೆಗೆ ಕೈ ಹಾಕಿ ತಿನ್ನುವುದು ಭ್ರಷ್ಟಾಚಾರ ಅಂತಾನೆ. ಅಂದರೆ ಭ್ರಷ್ಟಾಚಾರದ ಕುರಿತು ಲಂಚ ಪಡೆದರೆ ಹಿಡಿದು ಬಿಡುತ್ತಾರೆ, ಹಿಡಿದವರಿಗೆ ಲಂಚ ಕೊಟ್ಟರೆ ಬಿಟ್ಟು ಬಿಡುತ್ತಾರೆ ಅಂತ ಒಬ್ಬರು ಬರೆದಾರೆ. ಅಂದರೆ ಲಂಚ ಅನ್ನೋದು, ಪರಧನ ಅನ್ನೋದು, ಆ ವ್ಯಾಮೋಹದಿಂದ ನಾವು ಹೊರಗೆ ಬಂದಾಗ ಖಂಡಿತ ಈ ವಚನ ಸಾಹಿತ್ಯವನ್ನು ನಾವೆಲ್ಲರೂ ಕೂಡ ಜೀವನದಲ್ಲೇ ಅಳವಡಿಸ್ಕೊಳ್ಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಗೆ ಹೇಳ್ತಾ, 12ನೇ ಶತಮಾನದ ವಚನಕಾರ, ಈಗಾಗಲೇ ಹೇಳಿದ್ದೀನಿ, ಅರಡೇಕರ ಮಂಜಪ್ಪನಿಂದ ಪ್ರಾರಂಭ ಆಗ್ತದೆ 1912ರಲ್ಲಿ. ಇದೆಲ್ಲ ಮಾಹಿತಿ ತಮ್ಮ ಗಮನಕ್ಕಿರಲಿ. ಅದು ಎಲ್ಲಕ್ಕಿಂತ ಮಿಗಿಲಾಗಿ 2ನೇ ಕೃತಿ ನಮ್ಮ ದೇವದುರ್ಗ, ರಾಯಚೂರು ಜಿಲ್ಲೆಯ ದೇವದುರ್ಗದ ಆದಿ ಅಮಾತ್ಯಪ್ಪ ದೇಹದುರ್ಗೇಶ ಅಂತ 1920ರಲ್ಲಿ ಆಧುನಿಕ ವಚನವನ್ನು ಅಂಕಿತದೊಂದಿಗೆ ಪ್ರಕಟ ಮಾಡ್ತಾರೆ. 1925ರಲ್ಲಿ ಎಸ್ ವಿ ರಂಗಣ್ಣವರು ವಚನ ರಚನೆಗೆ ಕೈ ಹಾಕ್ತಾರೆ. 1930ರ ದಶಕದಿಂದ ಈಚೆಗೆ ದಿವಾಕರು, ಜಾಚಾನಿ, ಎನ್ ಕಾಮತ್ತು, ವಿ ಪರಮೇಶ್ವರ ಭಟ್ಟ, ಮಾದೇವ ಬಣಕಾರು, ಡಾಕ್ಟರ್ ಸಿದ್ದಯ್ಯ ಪುರಾಣಿಕ್, ಮೋಜ್ಗಮ್ಮು, ಡಾಕ್ಟರ್ ತಿಪ್ಪೇರುದ್ರಸ್ವಾಮಿ, ಅನ್ನದಾನಯ್ಯ ಪುರಾಣಿಕ್, ಗೋರುಚ, ಸಂಗಮೇಶ್ ಹೊಸಮನಿ. ಹಾಗಾಗಿ ಸಮಯದ ಅಭಾವದ ಇನ್ನು ಅರ್ಧ ಗಂಟೆ ಮಾತಾಡೋಂತ ಹೇಳ್ಯಾರ. ಆಯಿತು, ಮುಗಿಸ್ಬಿಡ್ತೀನಿ. ಅಯ್ಯಪ್ಪಯ್ಯ ಕೂಡ ಭಾಳ ಜನ ಹೇಳ್ಯಾರ್ರಿ. ಆಧುನಿಕ ವಚನ ಸಾಹಿತ್ಯ ಬೆಳೆದು ಬಂದ ಬಗೆ ಅಂತಲೇ ಒಂದಿನ ಚರ್ಚೆ ಮಾಡೋಕ್ಕೆ ಅವಕಾಶ ಇಟ್ಟರೆ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ ಅಂತ ಹೇಳ್ತಾ, ಈ ಪುಸ್ತಕ ದಯಮಾಡಿ ಮನೆಗೆ ಹೋಗಾಗ ಖರೀದಿ ಮಾಡಿಕೊಂಡು ಹೋಗ್ರಿ. ಮನೆಗೆ ಹೋಗಿ ಇದನ್ನು ಓದಿ, ಇದರಾಗಿರ್ತಕ್ಕಂಥ ವಚನವನ್ನು ಒಂದಾದರೂ ಕೂಡ ಅಳವಡಿಸಿಕೊಂಡು ಜೀವನದಲ್ಲಿ ಸಾರ್ಥಕ ಬದುಕನ್ನು ಕಟ್ಟಿಕೊಳ್ಳೋಣ ಅಂತ ಹೇಳ್ತಾ ಮಾತಾಡಲು ಅವಕಾಶ ಕಲ್ಪಿಸಿದ ತಮಗೆ ಧನ್ಯವಾದಗಳು. ಸರಾಗವಾಗಿ ತಮ್ಮ ನುಡಿಮುತ್ತುಗಳಿಂದ ನುಡಿ ನೈವೇದ್ಯ ಆಧುನಿಕ ವಚನಗಳ ಸಂಕಲನ ಕೃತಿಯ ಬಗ್ಗೆ ಮಾತನಾಡಿದ ರಮೇಶ್ ಬಾಬು ಯಾಳಗಿರವರಿಗೆ ಅನಂತ ಧನ್ಯವಾದ.